ನೋಡಿ, ಪೊಲೀಸ್ ಠಾಣೆಯ ಎದುರುಗಡೆನೆ ರೌಡಿ ಶೀಟರ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂಥ ಘಟನೆ ಆಗಿದೆ. ಯಾಕೆ, ಏನಾಯಿತು, ಡೀಟೇಲ್ಸ್ ಬರ್ತಾ ಇದೆ. ಪತ್ನಿಯಿಂದ ಮೋಸ ಆಗಿದೆ ನನಗೆ ಅಂದ್ಕೊಂಡು ಆ ರೌಡಿ ಶೀಟರ್ ಪೊಲೀಸ್ ಸ್ಟೇಷನ್ ಮುಂಭಾಗ ಬಂದು ಬೆಂಕಿ ಹಚ್ಕೊಂಡ. ಆಮೇಲೆ ನನ್ನನ್ನು ಬಚಾವ್ ಮಾಡೋದಕ್ಕೆ ಯಾರೂ ಬರಬೇಡಿ, ಹತ್ತಿರ ಬಂದರೆ ಪೆಟ್ರೋಲ್ ಹಾಕ್ಬಿಟ್ಟು ಸುಟ್ಬಿಡ್ತೀನಿ ನಿಮಗೂ ಅಂತ ಕಾಕಿಗೂ ಆವಾಜ್ ಆಗ್ತಾನೆ ಆ ರೌಡಿ ಶೀಟರು. KG ಹಳ್ಳಿಯ ರೌಡಿ ಶೀಟರ್ ಮೊಹಮ್ಮದ್ ಸಿದ್ದಿಕ್ ಅಲಿಯಾಸ್ ಬರ್ನ್ ಸಿದ್ದಿಕಿ ಅಂತ ಆತನ ಹೆಸರು. ಇವನೇ ಹೈ ಡ್ರಾಮಾ ಮಾಡಿಬಿಟ್ಟಿದ್ದಾನೆ ಪೊಲೀಸ್ ಸ್ಟೇಷನ್ ಮುಂದೆ. ಏನಕ್ಕೆ ರೀಸನ್ನು ಅಂತಂದರೆ, ಹೆಂಡ್ತಿ ಮೋಸ ಮಾಡಿದ್ಲಂತೆ. ನನಗೆ ಹೆಂಡ್ತಿ ಮೋಸ ಮಾಡಿಬಿಟ್ಲು, ನಾನು ಸಾಯ್ತೀನಿ ಅಂತ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದಾನೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಠಾಣೆಗೆ ಮುಂಭಾಗ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ DC ಅವರು ಒಂದಷ್ಟು ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಏನೇನು ಹೇಳಿದ್ರು ಬನ್ನಿ ತೋರಿಸ್ತೀನಿ. ಠಾಣೆಯ ಆವರಣದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಏನು ಗಂಡ ಹೆಂಡತಿ ಡಿಸ್ಪ್ಯೂಟ್ ಇರ್ತದೆ. ಹೆಂಡತಿ ಪೊಲೀಸ್ ಠಾಣೆಗೆ ಬಂದು ಗಂಡನ ಮೇಲೆ ಒಂದು ದೂರನ ನೀಡಿರ್ತಕ್ಕಂಥದ್ದು. ಈ ಸಂಬಂಧ ಆಕೆಯ ಗಂಡ ಇದನ್ನು ಕೂಡ ಒಂದು ರೂಢಿ ಹಿನ್ನೆಲೆ ಇರತಕ್ಕಂಥವನು. ಆತ ಮಧ್ಯರಾತ್ರಿ ಪೊಲೀಸ್ ಠಾಣೆಗೆ ಆಗಮಿಸಿ ಒಂದು ಪೆಟ್ರೋಲ್ ಡಬ್ಬಿಯನ್ನು ಹಿಡ್ಕೊಂಡು ಆಗಮಿಸಿ ಪೊಲೀಸ್ ಠಾಣೆಯ ಎದುರುಗಡೆ ಸ್ವಲ್ಪ ಮೈ ಮೇಲೆ ಪೆಟ್ರೋಲನ್ನು ಸುರಿದುಕೊಂಡು ಬೆಂಕಿ ಹೆಚ್ಚಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಕೂಡಲೇ ನಮ್ಮ ಸಿಬ್ಬಂದಿ, ಠಾಣಾ ಸಿಬ್ಬಂದಿ ಬೆಂಕಿಯನ್ನು ಆರಿಸಿ ಆತನನ್ನು ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಿರ್ತಾರೆ. 20% ಈಗಾಗಲೇ ಮೈ ಸುಟ್ಟು ಹೋಗಿರ್ತಕ್ಕಂಥದ್ದು ಹಾಗೂ ಪ್ರಾಣಾಪಾಯದಿಂದ ಆತ ಪಾರಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ. ಪೊಲೀಸ್ ಠಾಣೆಯ ಆವರಣದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಏನು ಗಂಡ ಹೆಂಡತಿ ಡಿಸ್ಪ್ಯೂಟ್ ಇರ್ತದೆ. ಹೆಂಡತಿ ಪೊಲೀಸ್ ಠಾಣೆಗೆ ಬಂದು ಗಂಡನ ಮೇಲೆ ಒಂದು ದೂರನ ನೀಡಿರ್ತಕ್ಕಂಥದ್ದು. ಈ ಸಂಬಂಧ ಆಕೆಯ ಗಂಡ ಇದನ್ನು ಕೂಡ ಒಂದು ರೂಢಿ ಹಿನ್ನೆಲೆ ಇರತಕ್ಕಂಥವನು. ಆತ ಮಧ್ಯರಾತ್ರಿ ಪೊಲೀಸ್ ಠಾಣೆಗೆ ಆಗಮಿಸಿ ಒಂದು ಪೆಟ್ರೋಲ್ ಡಬ್ಬಿಯನ್ನು ಹಿಡ್ಕೊಂಡು ಆಗಮಿಸಿ ಪೊಲೀಸ್ ಠಾಣೆಯ ಎದುರುಗಡೆ ಸ್ವಲ್ಪ ಮೈ ಮೇಲೆ ಪೆಟ್ರೋಲನ್ನು ಸುರಿದುಕೊಂಡು ಬೆಂಕಿ ಹೆಚ್ಚಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಕೂಡಲೇ ನಮ್ಮ ಸಿಬ್ಬಂದಿ, ಠಾಣಾ ಸಿಬ್ಬಂದಿ ಬೆಂಕಿಯನ್ನು ಆರಿಸಿ ಆತನನ್ನು ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಿರ್ತಾರೆ. 20% ಈಗಾಗಲೇ ಮೈ ಸುಟ್ಟು ಹೋಗಿರ್ತಕ್ಕಂಥದ್ದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಒಬ್ಬ ರೌಡಿ ಶೀಟರು ಹೆಂಡತಿ ಮೋಸ ಮಾಡಿದ್ಲು ಅಂತ ಅಟ್ಲೀಸ್ಟ್ ಏನಾದರೂ ಒಂದು ಕಂಪ್ಲೇಂಟ್ ಕೊಡೋದು ಬದಲು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂಥದ್ದು ಏನಿತ್ತು, ಅಷ್ಟೊಂದು ಐಡ್ರಾಮಾ ಸೃಷ್ಟಿ ಮಾಡೋಂಥದ್ದು ಏನಿತ್ತು, ಪೊಲೀಸರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಶರತ್, ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ರೌಡಿ ಶೀಟರ್ ಸಿದ್ದಿಕ್ ಅಲಿಯಾಸ್ ಬರ್ನ್ ಸಿದ್ದಿಕ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಈತ ತನ್ನ ಹೆಂಡತಿ ಮೋಸ ಮಾಡ್ತಿದ್ದಾಳೆ ಅಂತ ಹೇಳಿ ಆತ ಪೆಟ್ರೋಲ್ ಅನ್ನು ತಂದು ಆ ಠಾಣೆಯ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಇದನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಏನು ಪೊಲೀಸ್ ಠಾಣೆಯಲ್ಲಿದ್ದಂತಹ ಪೊಲೀಸರು ಆತನನ್ನು ರಕ್ಷಣೆ ಮಾಡಿದ್ದಾರೆ. ಅಂದ್ರೆ ಒಂದು ವಾಟರ್ ಬಾಟಲ್ನಲ್ಲಿ ಆತ ಪೆಟ್ರೋಲ್ ಅನ್ನು ತಂದಿದ್ದಾನೆ, ತಂದು ಮೈ ಮೇಲೆ ಸುರ್ಕೊಂಡು ಕಿರ್ಚಾಡಿದ್ದಾನೆ. ಅಂದ್ರೆ ತನ್ನ ಹೆಂಡತಿ ತನಗೆ ಮೋಸ ಮಾಡ್ತಾ ಇದ್ದಾಳೆ, ತನ್ನ ವಿರುದ್ಧವೇ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾಳೆ. ಹಾಗಾಗಿ ನಾನು ಆತನಿಗೆ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳಿ ಈತ ಪೆಟ್ರೋಲ್ ಅನ್ನು ಮೈ ಮೇಲೆ ಸುರ್ಕೊಂಡಿದ್ದಾನೆ, ಬೆಂಕಿ ಹಚ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ. ತಕ್ಷಣ ಗಮನಿಸಿ ಆತನನ್ನು ರಕ್ಷಣೆ ಮಾಡಿದ್ದಾರೆ. ಆಗ ಒಂದು 20% ಅಷ್ಟು ಆತನಿಗೂ ಕೂಡ ಸುಟ್ಟ ಗಾಯಗಳಾಗಿರುವಂತದ್ದು. ತಕ್ಷಣ ಆತನನ್ನು ಆಸ್ಪತ್ರೆಗೆ ಸೇರಿಸಿ ಒಂದು ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈತ ರೌಡಿ ಶೀಟರ್ ಆಗಿದ್ದು ಹಲವು ಪ್ರಕರಣಗಳಲ್ಲೂ ಕೂಡ ಈತ ಏನು ಭಾಗಿಯಾಗಿರ್ತಾನೆ. ಆದ್ರೆ ಹೆಂಡತಿ ಗಂಡನ ನಡುವೆ ಆಗಾಗ ಜಗಳ ಆಗ್ತಾ ಇದ್ದ ಕಾರಣ ಹಲ್ಲೆಯನ್ನ ಮಾಡ್ತಾ ಇದ್ದ ಅಂತ ಹೇಳಿ ಆರೋಪಿಸಿ ಆಕೆ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ಕೊಟ್ಟಿದ್ಲು. ಮತ್ತೆ ಈ ದೂರಿನ ಆಧಾರದ ಮೇಲೆ ಪೊಲೀಸರು ಕರೆಸಿ ಆತನನ್ನ ತನಿಖೆ ಮಾಡಿದ್ರು. ಅದಾದ ಬಳಿಕ ಕೂಡ ನಿತ್ಯ ಹಲ್ಲೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಪುನಃ ಈಕೆ ಪೊಲೀಸ್ ಠಾಣೆ ಹತ್ರ ಬಂದು ಪೊಲೀಸರ ಮುಂದೆ ಏನ್ ತನಗಾದಂತ ಅನ್ಯಾಯ ಹಾಗೂ ಹಲ್ಲೆ ಮಾಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳ್ತಾಳೆ. ಆಗ ಪೊಲೀಸರು ಮತ್ತೆ ತನ್ನನ್ನು ಕರೆಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಈತ ಬಂದು ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಸದ್ಯ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಅಲ್ಲೇ ಗಸ್ನ ಪೊಲೀಸ್ ಠಾಣೆಯಲ್ಲಿ ಇದ್ದಂತಹ ಪೊಲೀಸರೇ ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.